ಈ ಸ್ಟಿಲ್ ತೆಗೆಯುವಾಗ ಇದು ನಾಗರಾವಲ್ ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ ನಾಗರಾವಲ್. ಲೈಫು ರೀಲ್ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗೋದು ಇಷ್ಟೇ. ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗೋದೇ ಸ್ಟಿಲ್. ಇಲ್ಲ ಮನೇಲಿ ಫೋಟೋ, ಇಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಈ ಥರ ಸ್ಟಿಲ್ ಆಗೋದು. ಅದು ಎಲ್ಲರಿಗೂ ಹಾಗೆ ಆಗುತ್ತೆ. ಯಾರು ಇವತ್ತಿಲ್ಲ ನಾಳೆ ನಾಡಿದ್ರಲ್ಲಿ ಎಲ್ಲರೂ ಹೋಗೋದೇನೆ ಇಲ್ಲಿಂದ. ವಿಷ್ಣು, ನಾನು, ಅವ್ರ ತಂದೆಯವರು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು, ಎಚ್ ಎನ್ ನಾರಾಯಣರಾವ್ ಅಂತ. ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು, ರಮಾ ಅಂತ. ಸೊ ಆವಾಗಲಿಂದ ವಿಷ್ಣು ನಾನು ಜೊತೆಯಲ್ಲೇ ಆ್ಯಕ್ಟ್ ಮಾಡಿದ್ದೀವಿ ಶಿವಶರಣೆ ನಂಬೇಕ ಅಂತ ಫಿಲಮಲ್ಲಿ. ಯಾಕೆಂದರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು. ನಾವು 3 ಜನ ಒಂದೇ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ವಿ. ನನ್ನ ಹತ್ರ ಒಂದು ಜಾವಾ ಮೋಟರ್ ಸೈಕಲ್ ಇತ್ತು. ಆ ಮೋಟರ್ ಸೈಕಲಲ್ಲಿ ನಾನು, ಅಂಬರೀಷ, ವಿಷ್ಣುವರ್ಧನ್ ಹೋಗೋದು. ಮೈಸೂರೆಲ್ಲ ಸುತ್ತೋದು. ಈ ಅಂಬರೀಷನ್ಗೆ ಹನುಮಂತು ಹೋಟ್ಲ್ ಬಿರಿಯಾನಿ, ರಾಜು ಹೋಟ್ಲ್ ಸೆಟ್ ಸಾದ, ಇನ್ನೆಲ್ಲೋ ಅದು ಸಿಗುತ್ತೆ ಅಂತ ಹೀಗೆ ಹೋಗೋದು ಬರೋದು ಮಾಡ್ತಾಯಿದ್ವಿ. ಒಂದು ದಿವಸ ಪುಟ್ಟಣ್ಣ ಕರೆದ್ಬಿಟ್ಟು ಬೈದರು, ಬಾಬು ಇವ್ರಿಗೆ ನೀನು ಮೋಟರ್ ಸೈಕಲ್ ಕೊಡ್ಬೇಡ, ನೀನು ಹೋಗ್ಬೇಡ, ಅವ್ರೇನು ಬೀದಿನೆಲ್ಲ ಸುತ್ತಾರೆ, ಹೀರೋನವ್ರು ಹಂಗೆಲ್ಲ ಸುತ್ತಬಾರ್ದು, ಒಳಗಡೆ ಇರಬೇಕು, ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬೇಕು ಅಂತ. ಅದು ಆವತ್ತಿಂದ ಆ ಮೋಟರ್ ಸೈಕಲಲ್ಲಿ ಹೋಗೋದು ನಿಲ್ಲಿಸಿದ್ವಿ. ಆಮೇಲೆ ನಾವು 3 ಜನನೂ ಇದೇ ಇಂಡಸ್ಟ್ರಿನಲ್ಲಿ, ನಾನು ಡೈರೆಕ್ಟ್ರು ಪ್ರೊಡ್ಯೂಸರ್ ಆಗಿ, ಅಂಬರೀಷು ವಿಷ್ಣುವರ್ಧನ್ ಇಬ್ಬರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ನಾವು ನೆನೆಸೂ ಇರಲಿಲ್ಲ. ಹೀಗೆ ಜಯನಗರದಲ್ಲಿ ಅವ್ರ ಮನೇಲಿದ್ವಿ. ಅವ್ರ ಮನೇಲೆ ನಾನು ಅಂಬರೀಷ ಮೈಸೂರಿಂದ ಬಂದು ಅವ್ರ ಮನೇಲಿ ಇಡ್ತಾ ಇದ್ವಿ. ವಿಷ್ಣು ನಮ್ಮನ್ನು ಬಿಡೋಕ್ಕೆ ಮೈಸೂರಿಗೆ ಬರೋದು. ಯಾಕೆಂದರೆ ನಾವಿಬ್ಬರು ಇಲ್ಲದೇ ಇದ್ರೆ ವಿಷ್ಣು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಮನೇಲಿ ಊಟ ಮಾಡಿಕೊಂಡು ನಡೀರಿ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತಿದ್ದ. ಆ ಥರ ಒಂದು ಫ್ರೆಂಡ್ಶಿಪ್ಪು. ರೈಲ್ವೆ ಸ್ಟೇಷನ್ನಲ್ಲಿ ಆವಾಗ ಮಡ್ರಾಸ್ಗೆಲ್ಲನೂ ರಾತ್ರಿ ಟ್ರೈನಲ್ಲಿ ಹೋಗೋದು. ಎಷ್ಟೋ ಸರಿ ನಾನು ಅಂಬರೀಷ ವಿಷ್ಣುನ ಬಿಟ್ಬಿಟ್ಟು ಮೈಸೂರು ವಾಪಸ್ ಹೋಗ್ಬೇಕು ಅಂತಿದ್ರೆ ನಮ್ಮನ್ನು ಹಾಗೆ ಕೂರಿಸ್ಕೊಂಡು ಟ್ರೈನಲ್ಲಿ ಬೀಗ ಹಾಕ್ಬಿಡೋದು. ಅಂದರೆ ಈ ಥರದ್ದೆಲ್ಲ ಸ್ಕ್ರೀನ್ ಮೇಲೆ ಮಾಡೋ ಕೆಲವು ಚೇಷ್ಟೆಗಳಿಂದ ಸ್ಕ್ರೀನ್ ಹಿಂದ್ಗಡೆ ಲೈಫಲ್ಲಿ ವಿಷ್ಣು ಭಾಳ ಒಂದು ಎಕ್ಸ್ಟ್ರಾರ್ಡಿನರಿ ಕಾಮಿಡಿಯನ್ ಅವನು. ಆ್ಯಕ್ಚುಲಿ ಪಾಪ ಅವ್ನು ಟ್ರಾಜಿಕ್ ಹೀರೋ ಆಗ್ಬಿಟ್ಟ, ಕರ್ಣ ಅಂತ ಹೆಸರಿಟ್ಬಿಟ್ಟು ಬಂಧನದಲ್ಲಿ ಆದಮೇಲಿಂದ. ಆ್ಯಕ್ಚುಲಿ ಕಾಮಿಡಿಗೆ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್. ನಾನು ತುಂಬ ಅದನ್ನು ಕಿಲಾಡಿ ಜೋಡಿನಲ್ಲಿ, ಬಂಧನದಲ್ಲಿ ಅಲ್ಲಲ್ಲಿ ಆ ಕಾಮಿಡಿನ ಟಚ್ ಮಾಡಿದ್ದೀನಿ. ಆಮೇಲೆ ಒಂದು ಪ್ರೊಡ್ಯೂಸರ್ ಬಗ್ಗೆ, ಒಂದು ಕತೆ ಬಗ್ಗೆ, ಒಂದು ಸಿನಿಮಾ ಬಗ್ಗೆ, ಒಬ್ಬ ನಿರ್ದೇಶಕನ ಬಗ್ಗೆ ಬಹಳನೇ ಒಂದು ತುಂಬ ಮರ್ಯಾದೆ ಮತ್ತು ರೆಸ್ಪೆಕ್ಟು. ಎಷ್ಟೋ ಸರಿ ನಾನು ಪುಟ್ಟಣ್ಣವರು ನಾವು ಡೈರೆಕ್ಟರ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಾಗ ಪುಟ್ಟಣ್ಣವರು ಅಧ್ಯಕ್ಷರಾಗಿದ್ದರು, ನಾನು ಸೆಕ್ರೆಟರಿ ಆಗಿದ್ದೆ. ಸರಿ, ಈ ಡೈರೆಕ್ಟರ್ ಅಸೋಸಿಯೇಷನ್ಗೆ ಫಂಡ್ ಇರಲಿಲ್ಲ. ಹೆಂಗೆ ಫಂಡ್ ತರೋದು ಅಂತಿದ್ದಾಗ ನಾನು ವಿಷ್ಣುಗೆ ಬಾಯಿಲಿಗೆ ಅಂತ ಹೇಳಿದೆ, ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಾನು ಹೇಳಿದೆ, ಅವ್ರು ಕೇಳೋದಕ್ಕಿಂತ ಮೊದಲೇ ನೀನೇ ಒಂದು ಅಮೌಂಟ್ ಅನೌನ್ಸ್ ಮಾಡಿಬಿಡು ಅಂತ. ಸೊ ಫಸ್ಟು ಡೈರೆಕ್ಟರ್ ಅಸೋಸಿಯೇಷನ್ಗೆ 5,000 ರೂಪಾಯಿ 1980ನೇ ಇಸ್ವಿನಲ್ಲಿ ವಿಷ್ಣುನೇ ಕೊಟ್ಟಿದ್ದು. ಅಂದರೆ ಅವ್ರು ಎಷ್ಟೋ ಕೆಲಸಗಳು ಯಾರಿಗೂ ಹೇಳ್ತಾ ಇರಲಿಲ್ಲ, ಸೈಲೆಂಟಾಗಿ ಅವನು ಮಾಡ್ತಿದ್ದ. ಅದನ್ನು ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ತಗೋತಿರ್ಲಿಲ್ಲ. ಸುಮ್ಮನೆ ಇದೊಂದು ಉದಾಹರಣೆ ಹೇಳಿ, ಈ ಥರ ಬೇಕಾದಷ್ಟು ಮಾಡಿದ್ದಾರೆ. ಆಮೇಲೆ ಮೋಸ್ಟ್ ಡಿಸಿಪ್ಲಿನ್ಡ್ ಆರ್ಟಿಸ್ಟ್. ನಾನು ಬೇಕಾದಷ್ಟು ಜನ ಹತ್ರ ದಿಲೀಪ್ ಕುಮಾರಿಂದ ಹಿಡಿದು ಹೇಮಮಾಲಿನಿ, ರೇಖಾ, ತಮಿಳಲ್ಲಿ, ತೆಲುಗಿನಲ್ಲಿ ನಾಗಾರ್ಜುನ, ಕೃಷ್ಣ, ಇವರ ಹತ್ರ ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ವಿಷ್ಣು ವೆರಿ ಡಿಸಿಪ್ಲಿನ್. ಒಂದ್ಸರಿ ಕತೆ ಕೇಳಿಬಿಟ್ರೆ ಸೆಟ್ಟಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಅವನ ಪಾಡಿಗೆ ಅವನು ಇನ್ನೂ ಸೀನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಏನು ಆ್ಯಕ್ಟಿಂಗಲ್ಲಿ ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ದೆ ವಿನ ಇದು ಚೆನ್ನಾಗಿಲ್ಲ, ನಾನು ಮಾಡೋದಿಲ್ಲ, ಶೂಟಿಂಗ್ ನಿಲ್ಲಿಸ್ಬಿಡೋದು, ಆ ಥರದ್ದೆಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಎಲ್ಲೂ ಬಂದಿಲ್ಲ. ಆಮೇಲೆ
ಒಂದು ಸೀನ್ ಅಂತ ಹೇಳಿದ್ರೆ ರಾತ್ರಿ ಹಗಲು ನಾನು ಮುತ್ತಿನಾರದಲ್ಲಿ 3 ಗಂಟೆ 2 ಗಂಟೆ, ಯಾಕಂದರೆ ನಾವಿಬ್ಬರು ಎಲ್ಲೋದ್ರೂ ಅಕ್ಕಪಕ್ಕ ರೂಮಲ್ಲೇ ಇರ್ತಿದ್ವಿ. ನಮಗೆ ಒಂದು ರೂಮು ಹಾಕಿದ್ರೆ ಇಲ್ಲಿ ನಂದೇ ಎಲ್ಲ, ನಾನೇ ಪ್ರೊಡ್ಯೂಸರು, ಪಕ್ಕದಲ್ಲೇ ಅವ್ನು ಇರಬೇಕು, ಅವ್ನ ಕಂಡೀಷನನ್ನು ನೀನು ಎಲ್ಲಿಡ್ತೀಯ ಅಲ್ಲೇ ಪಕ್ಕದಲ್ಲಿ ಇರಬೇಕು ಅಂತ. ಸೊ ಹೀಗೆ ಕೆಲವು ಸೀನ್ಗಳನ್ನ ಆ್ಯಕ್ಟ್ ಮಾಡಿ ತೋರಿಸೋನು ರೂಮಲ್ಲಿ ನನಗೆ ರಾತ್ರಿ, ಇದು ಸರಿ ಇದೆಯಾ ನೋಡು ಅಂತ. ಕೆಲವು ಸಾರಿ ಇದ್ದದನ್ನು ತಿದ್ದಿದ್ದನ್ನ ಅದನ್ನು ಅವನ ಮನಸ್ಸಿಗೆ ತಗೋತಾ ಇರಲಿಲ್ಲ, ಈಗೋ ಇರಲಿಲ್ಲ ವಿಷ್ಣು ಹತ್ರ. ನಾನು ಮಾಡಿದ್ರೆ ಏನೋ ತಿದ್ದುಬಿಡ್ತಾನಲ್ಲ ಅನ್ನೋವಾಗ ಯಾವುದೇ ಡೈರೆಕ್ಟ್ರಿಗೂ ಆ ಥರ ಇರಲಿಲ್ಲ. ಅಷ್ಟಿಲ್ಲದೇನೆ ಅವನು ಅಷ್ಟು ಪಿಕ್ಚರ್ಗಳು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವರ್ಷಕ್ಕೆ 4-5 ಪಿಕ್ಚರ್ಗಳು ಅಂದರೆ 4 ಥರ ಪ್ರೊಡ್ಯೂಸರ್ಗಳು, 4 ಥರ ಡೈರೆಕ್ಟರ್ಗಳ ಜೊತೆಗೆ ಸಾಗಬೇಕು. ಅದನ್ನು ವಿಷ್ಣು ಯಾವಾಗಲೂ ಕರ್ತವ್ಯಕ್ಕೆ ತುಂಬ ರೆಸ್ಪೆಕ್ಟ್ ಕೊಟ್ಟು, ಒಂದು ಆ ಡೆಡಿಕೇಶನ್ನು, ಡಿಸಿಪ್ಲಿನು ಇದು ವಿಷ್ಣು ಹತ್ರ ತುಂಬ ಇತ್ತು. ಏಕೆಂದರೆ ಅವ್ರ ತಾಯಿ ಸತ್ತಾಗ ನನ್ನದೇ ಶೂಟಿಂಗ್ ನಡೀತಾ ಇತ್ತು. ಆವಾಗ ನಾನು ಶೂಟಿಂಗ್ ನಿಲ್ಲಿಸಿದಾಗ, ಇಲ್ಲ ನಾಳೆ ಶೂಟಿಂಗ್ ಆಯ್ತಲ್ಲ, ಇನ್ನೇನು ಶೂಟಿಂಗ್ನೆಲ್ಲ ಆರ್ಟಿಸ್ಟ್ ಇದ್ದಾರೆ, ಇನ್ನು ನಾವು ಅದನ್ನು ನಿಲ್ಲಿಸೋದು ಬೇಡ ಅಂತ. ಹಾಗೆ ಒಂದು ದೊಡ್ಡ ಹೃದಯ, ಅದು ನಾವು ಗೊತ್ತಿರೋರಿಗೆ ಗೊತ್ತು ವಿಷ್ಣು ಏನು ಅಂತ. ಪಾಪ ಕೆಲವರೆಲ್ಲ ಅದನ್ನು ಬೇರೆ ರೂಪದಲ್ಲಿ ನೋಡಿ ವಿಷ್ಣು ಬಗ್ಗೆ ಹೇಳಿ 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 ಅವನೊಂಥರ ದುರಂತ ನಾಯಕ ಮಾಡಿಬಿಟ್ರು. ಯಾಕೆಂದರೆ ಅವ್ನು ನನ್ನ ಪಿಕ್ಚರ್ನಲ್ಲಿ ದುರಂತ ನಾಯಕ ಆಗಿ, ನನ್ನ ಕರ್ಣದಲ್ಲಿ ನಾಯಕ ಆಗಿ, ದುರಂತ ನಾಯಕ ಆಗಿ, ಅವನಿಗೆ ದುರಂತನೇ ಎಲ್ಲೋದ್ರೂ ಪಾಪ ಇವನಿಗೆ ಅಹಂಕಾರ ಜಾಸ್ತಿ, ಇವನಿಗೆ ಅದು ಜಾಸ್ತಿ ಅಂತೆಲ್ಲ ಕೆಲವರೆಲ್ಲ ಹೇಳ್ತಾ ಇದ್ರು. ಅವೆಲ್ಲ ಯಾವುದೂ ಸತ್ಯ ಇಲ್ಲ. ವೆರಿ ಕ್ಲೀನ್, ಒಂದು ಒಳ್ಳೆ ಫ್ಲವರ್ ಥರ ಅವನು. ಎಷ್ಟು ಯಾರನ್ನು ಪ್ರೀತಿಸ್ಬೇಕು, ಯಾರನ್ನು ಪ್ರೀತಿಸಬಾರ್ದು ಅಂತ ಅವನಿಗೆ ಗೊತ್ತಿರಬೇಕಿತ್ತು. ಅವನು ಯಾರನ್ನಾದ್ರೂ ಹತ್ರ ತಗೊಂಡ್ರೆ ಅವ್ನ ಹೃದಯದ ಆಳದಲ್ಲಿ ಅವ್ರಿಗೂ ತಗೊಂಡು ಹೋಗ್ಬಿಡ್ತಿದ್ದ. ಗೊತ್ತಾಗಾಯಿತು ಇವ್ರು ಯಾಕೋ ಸರಿ ಇಲ್ಲ ನಮಗೆ ಅಂದರೆ ಅವ್ರನ್ನ ದೂರನೇ ಇಡ್ತಿದ್ದ, ಅವನ ಹತ್ರ ಸೇರಿಸ್ತಾನೆ ಇರಲಿಲ್ಲ.